ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂತ ಮಧುರೋಳ ನಾಮದಲ್ಲಿ ಎಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸುವವರಾಗಿ ಆತನು ನಮ್ಮ ಮೇಲೆ ಇಟ್ಟಂತ ಉದ್ದೇಶ ಚಿತ್ತವನ್ನ ತನ್ನ ವಾಕ್ಯಗಳ ಮೂಲಕ ನೆರವೇರಿಸಿ ಉನ್ನತವಾಗಿ ನಮಗೆ ಆಶೀರ್ವಾದಕರವಾಗಿಯೂ ಆತನು ಮಹಿಮೆ ಹೊಂದುವ ರೀತಿಯಲ್ಲಿ ನಮ್ಮ ಜೀವಿತವನ್ನ ಸರಿಪಡಿಸಿ ನಡೆಸಬೇಕೆಂಬುದಾಗಿ ದಿನಗಳನ್ನು ಒದಗಿಸಿಕೊಟ್ಟಿರುವಾಗ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಚನ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆಮೇನ್. ದೇವರಿಗೆ ಸ್ತೋತ್ರ. ನಾವು ಕ್ರಿಸ್ತನಲ್ಲಿ ಜೀವಿಸುವಾಗ, ಕ್ರಿಸ್ತನು ನಮ್ಮಲ್ಲಿ ಜೀವಿಸುವಾಗ ನಮ್ಮಲ್ಲಿ ಒಂದು ಬದಲಾವಣೆ, ನಮ್ಮ ಜೀವನದ ಒಂದು ಯಾತ್ರೆಯಲ್ಲಿ ನಾವು ನಮ್ಮಲ್ಲಿರುವಂಥ ಸ್ವಭಾವಗಳಲ್ಲಿ ಬದಲಾವಣೆ ಬರಬೇಕು ಪ್ರಿಯರೇ. ಪ್ರಾಚೀನ ಸ್ವಭಾವಗಳನ್ನೆಲ್ಲ ನಾವು ಬಿಟ್ಟು ನೂತನ ಸ್ವಭಾವ ಉಳ್ಳವರಾಗಿ ಹೊಸಬರಾಗಿ ನಾವು ಜೀವಿಸಬೇಕು. ನೋಡುವಂಥವರ ಕಣ್ಣಿಗೆ ನಾವು ವಿಶೇಷವಾಗಿಯೂ ಪ್ರತ್ಯೇಕವಾಗಿಯೂ ನಾವು ಆಂತರ್ಯದಲ್ಲಿ ಆತ್ಮದಲ್ಲಿ ನಾವು ಜೀವಿಸುವಂಥವರಾಗಬೇಕು. ಅದೇ ದೇವರ ಒಂದು ಆಸೆ. ಪಾಪಿಷ್ಠರಾಗಿ, ಅಯೋಗ್ಯರಾಗಿ, ಅಲ್ಪರಾಗಿ, ಯಾವುದಕ್ಕೂ ಬಾರದವರಾಗಿ, ತಿಪ್ಪೆಯಲ್ಲಿ ಬಿದ್ದಂಥವರಾಗಿ ಜೀವಿಸುವಾಗ ದೇವರು ತಾನೇ ನಮ್ಮನ್ನು ದೃಷ್ಟಿಸಿ ನೋಡಿ ತನ್ನ ಪ್ರಿಯ ಕುಮಾರನಾದಂಥ ಏಕೈಕ ಪುತ್ರನು, ಅದ್ವಿತೀಯ ಕುಮಾರನಾದಂಥ ಕ್ರಿಸ್ತೇಸುವನ ಈ ಧರೆಗೆ ಬರಮಾಡಿ ನಮ್ಮ ಪರಲೋಕದ ತಂದೆಯೊಟ್ಟಿಗೆ ಮತ್ತೆ ನಾವು ಒಂದಾಗಲಿಕ್ಕೆ, ಮತ್ತೆ ಸಹವಾಸದಲ್ಲಿಕ್ಕೆ, ಮತ್ತೆ ಐಕ್ಯತೆ ಉಳ್ಳವರಾಗಿ ಜೀವಿಸಲಿಕ್ಕೆ ಆ ಪ್ರಿಯ ಕುಮಾರನ ಪ್ರಾಣವನ್ನೇ ನಮಗಾಗಿ ಬಲಿಯಾಗಿ ಕೊಡುವಂತೆ ತನ್ನ ರಕ್ತದ ಮೂಲಕ ಆ ಅಯೋಗ್ಯತನವನ್ನ, ಆ ಪಾಪಿಷ್ಟ ಜೀವಿತವನ್ನ, ಆ ಅಲ್ಪ ಜೀವಿತವನ್ನ ಬದಲಾಯಿಸಿ ನಮ್ಮನ್ನ ನೂತನ ಪಡಿಸಿ ಅಯೋಗ್ಯರಾದಂಥ ನಮ್ಮನ್ನ ಯೋಗ್ಯರನ್ನಾಗಿಯೂ, ಪಾಪದಲ್ಲಿ ಬಿದ್ದಂಥ ಮರಣಕ್ಕೆ ಗುರಿಯಾದಂಥ ನಮ್ಮನ್ನ ಜೀವದಲ್ಲಿ ನಡೆಸಿ ಪರಿಶುದ್ಧರನ್ನಾಗಿಯೂ ನೀತಿವಂತರನ್ನಾಗಿಯೂ ದೇವರು ನಮ್ಮನ್ನ ಮಾರ್ಪಡಿಸಿರುವಾಗ ನಮ್ಮಲ್ಲಿ ನಿಜವಾಗಿಯೂ ಅಂಥ ನೂತನ ಸ್ವಭಾವ ಬಂದಿದೆಯಾ? ಅಂಥ ಹೊಸಬರಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ ಆಗ್ತಿದೆಯಾ? ನಮ್ಮ ಸ್ವಭಾವಗಳು ಬದಲಾಗಿದೆಯಾ? ಅಥವಾ ಇನ್ನು ಪ್ರಾಚೀನ ಸ್ವಭಾವದಲ್ಲಿಯೇ ಆ ಅಯೋಗ್ಯಕರವಾದಂಥ, ಆ ಅಲ್ಪವಾದಂಥ ಜೀವಿತವನ್ನೇ ಇನ್ನು ಜೀವಿಸ್ತಾ ಇದ್ದೇವಾ? ಒಂದು ಬಾರಿ ಆಲೋಚನೆ ಮಾಡೋಣ. ಯಾವ ರೀತಿ ಇದೆ ನಮ್ಮ ಜೀವನ? ಬದಲಾಗಿದೆಯಾ? ನಿಜವಾಗಿಯೂ ಕ್ರಿಸ್ತನು ನಮ್ಮಲ್ಲಿ ಜೀವಿಸೋದಾದ್ರೆ ಪೌಲನು ಹೇಳಿದ ರೀತಿಯಲ್ಲಿ ಜೀವಿಸುವ ಆತನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಹೌದು ಪ್ರಿಯರೇ, ಪೌಲನಲ್ಲಿ ಒಂದು ನೂತನವನ್ನ, ಆ ನೂತನ ಸ್ವಭಾವವನ್ನ ಕಾಣಲಿಕ್ಕೆ ಸಾಧ್ಯ. ಸೌಲನಾಗಿದ್ದಾಗ ಆತನು ಕ್ರೂರ ಕೃಷ್ಟನಾಗದಂತ ಒಬ್ಬ ಮನುಷ್ಯನು, ಭಯಂಕರವಾದಂತ ಮನುಷ್ಯನು. ಅಂತ ಭಯಂಕರವಾಗಿ ಮನುಷ್ಯರ ಪ್ರಾಣವನ್ನ ತೆಗೆಯುತ್ತಿದ್ದಂತ ಒಂದು 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 ದುಷ್ಟ ಮನಸ್ತತ್ವ ಆತನಲ್ಲಿತ್ತು ಪ್ರಿಯರೇ. ಆದರೆ ಆತನು ಪೌಲನಾಗಿ ಮಾರ್ಪಟ್ಟ ಮೇಲೆ ಆ ಮನಸ್ಸೆಲ್ಲವೂ ಬದಲಾಯಿತು. ಯಾವ ಜನರನ್ನು ಆತನು ನಿಂದಿಸಿ ಅವಮಾನಪಡಿಸಿ ಹಿಂಸಿಸ್ತಾ ಇದ್ದಾರೋ ಅದೇ ಜನರನ್ನ ಪ್ರೀತಿಯಿಂದ ಕರೆದುಕೊಳ್ಳಿಕ್ಕೆ, ಆ ಜನರಿಗೋಸ್ಕರ ಆತನು ಎಷ್ಟು ಅವಮಾನಗೊಳ್ಳಲಿಕ್ಕೂ ಕೂಡ, ಆತನ ಎಷ್ಟು ಹಿಂಸೆಯನ್ನು ಅನುಭವಿಸ್ಲಿಕ್ಕೂ ಕೂಡ ಆತನು ಸಿದ್ಧನಾದ. ಅಂತ ಒಂದು ಬದಲಾವಣೆ ನಮ್ಮಲ್ಲಿ ಏನಾದ್ರೂ ಆಗಿದೆಯಾ ಪ್ರಿಯರೇ? ಮೇಲ್ತೋರಿಕೆಗೆ ನಾವು ಎಷ್ಟೆಷ್ಟೋ ಒಂದು ಪ್ರಯಾಸವನ್ನ ಪಡ್ತಾ ಇರ್ತೇವೆ. ನಮ್ಮ ಈ ಒಂದು ಶರೀರ ಒಂದು ವಿಶೇಷವಾಗಿ ಕಾಣಬೇಕು, ದಿನ ಹೊಸದಾಗಿ ಕಾಣಬೇಕು ಎಂಬುದಾಗಿ ಒಂದು ವಸ್ತ್ರದಲ್ಲಾದರೂ ಒಂದು ವಿಶೇಷವಾಗಿ ನಾವು ಕಾಣಿಸ್ಲಿಕ್ಕಂದರೂ ಕೂಡ ಅನೇಕರು ನಾವು ನೋಡ್ತಾ ಇದ್ದೇವೆ ಇವತ್ತು ಸ್ಪೆಷಲ್ ಆಗಿ ಕಾಣಿಸ್ಬೇಕೆಂಬುದಾಗಿ ಒಂದು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಾರೆ, ಡ್ರೆಸ್ ಸೆನ್ಸ್ ಚೇಂಜ್ ಮಾಡ್ಕೊಳ್ತಾರೆ. ಹೌದಾ? ಶಾರೀರಿಕವಾಗಿ ಹೊಸಬರಾಗಿ ಕಾಣುವಂಥದ್ದಲ್ಲ, ಆತ್ಮದಲ್ಲಿ, ಆಂತರ್ಯದಲ್ಲಿ ನಾವು ಹೊಸಬರಾಗಬೇಕು. ನಮ್ಮ ಸ್ವಭಾವಗಳು ಬದಲಾಗಬೇಕು, ನಮ್ಮ ಆಲೋಚನೆಗಳು ಬದಲಾಗಬೇಕು, ನಮ್ಮ ಮಾತುಕತೆ ಬದಲಾಗಬೇಕು.
ಒಬ್ಬರನ್ನ ಪ್ರೀತಿಸುವಂಥ ವಿಚಾರದಲ್ಲಿ, ಕ್ಷಮಿಸುವಂಥ ವಿಚಾರದಲ್ಲಿ ನಾವು ಬದಲಾಗಬೇಕು. ಅದು ದೇವರು ಬಯಸ್ತಾ ಇರುವಂಥದ್ದು. ಈ ಶರೀರ ಅಂದವಾಗಿ ಕಾಣಬೇಕು, ದಿನ ದಿನವೂ ಪ್ರತ್ಯೇಕವಾಗಿ ಸ್ಪೆಷಲ್, ವಾವ್ ಎಷ್ಟು ಚೆನ್ನಾಗಿ ನಿನ್ನೆ ಒಂಥರ ಇವತ್ತೊಂಥರ ಕಾಣಿಸ್ತಾ ಇದ್ರಂತ ಜನರ ಮೆಚ್ಚುಗೆಗಾಗಿ ನಾವು ಬದಲಾಗುವಂಥದ್ದಲ್ಲ. ನಮ್ಮ ಮನಸ್ಸು ನೋಡಿ ಅಯ್ಯೋ ಎಷ್ಟು ಚೇಂಜಸ್ ಆಗಿದೆ ಇವರಲ್ಲಿ ಅಂತ ಹೇಳಬೇಕು. ನಮ್ಮ ಅಂದ ಚಂದವನ್ನು ಅಲ್ಲ ಪ್ರಿಯರೇ, ನಮ್ಮ ಸ್ವಭಾವವನ್ನು ನೋಡಿ ಜನರು ಗುರುತಿಡಬೇಕು. ನಮ್ಮ ಸ್ವಭಾವವನ್ನು ಅವರು 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 ನೋಡಬೇಕು, ಅವರು ಬಯಸಿ ಆ ಸ್ವಭಾವಗಳಲ್ಲಿ ಬದಲಾವಣೆ ಆಗಿದೆಯಲ್ಲ ಎಂಬುದಾಗಿ ಅವರು ದೇವರನ್ನ ಮಹಿಮೆ ಪಡಿಸ್ಬೇಕು. ಯಾವ ಮನುಷ್ಯರು ನಮ್ಮನ್ನು ನೋಡ್ತಾರೋ, ಅದು ಕುಟುಂಬದವರೇ ಆಗಿರ್ಬೋದು, ಅದು ಸ್ನೇಹಿತರೇ ಆಗಿರ್ಬೋದು, ಅವ್ರ ಬಂಧುಗಳೇ ಆಗಿರ್ಬೋದು, ನಿಮ್ಮನ್ನು ದ್ವೇಷಿಸುವಂಥವರೇ ಆಗಿರ್ಬೋದು, ನಮ್ಮಲ್ಲಿ ಒಂದು ಬದಲಾವಣೆ, ಹೊಸಬರಾಗಿರುವಂಥದ್ದು, ನೂತನವಾಗಿರುವಂಥದ್ದು ಅವರು ಕಾಣಿಸ್ಬೇಕು, ಅವ್ರಿಗೆ ಕಾಣಿಸ್ಬೇಕು. ಅವರು ಕೂಡ ದೇವರನ್ನ ಮಹಿಮೆ ಪಡಿಸ್ಬೇಕು. ಅಂಥ ಒಂದು ಸ್ವಭಾವ ಉಳ್ಳವರಾಗಿ ನಾವು ಜೀವಿಸುವಂಥವ್ರಾಗಬೇಕು. ನಿಜವೇ ಪ್ರಿಯರ, ದೇವರು ಒಂದು ಬಯಸ್ತಾ ಇರುವಂಥದ್ದಾದೆ ನಮ್ಮ ಮೂಲಕವಾಗಿ. ಆಮೇಲೆ ಅಂತಹ ಹೊಸಬರಾಗಿರುವಂಥ ಸ್ವಭಾವನ ತಡಿಸೋಣ. ಪ್ರಾಚೀನ ಸ್ವಭಾವನ ಬಿಟ್ಟು ನೂತನ ಸ್ವಭಾವ ಉಳ್ಳವರಾಗಿ, ಆವಾಗಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡುವಂಥವರಾಗಿ, ನಂಬಿಕೆ ಉಳ್ಳವರಾಗಿ, ಧೈರ್ಯ ಉಳ್ಳವರಾಗಿ ನಾವು ಜೀವಿಸುವಂತೆ ದೇವರು ತಾನೇ ನಮ್ಮೆಲ್ಲರಿಗೂ ಈ ವಾಗ್ದಾನ ಮೂಲಕ ಎಚ್ಚರಿಸಿ ಬದಲಾವಣೆ ನಮ್ಮ ಜೀವಿತದಲ್ಲೂ ತಂದು ಆತನು ಮಹಿಮೆ ಹೊಂದುವಂತೆ ನಮ್ಮನ್ನು ಕೃಪೆ ಮಾಡಿಕೊಟ್ಟು ಬಲಪಡಿಸಲಿ. ನಿಮ್ಮ ಯಾವ ವಿಜ್ಞಾಪನೆ ಆದರೂ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾಥ ದೇವರೇ, ಮಹೋನ್ನತನೇ ಸ್ತೋತ್ರ, ಜೀವವುಳ್ಳ ದೇವರ ಸ್ತೋತ್ರ. ಅಪ್ಪ, ಈ ವಾಗ್ದಾನ ಮೂಲಕ ನಮ್ಮನ್ನು ಎಚ್ಚರಿಸಿದಕ್ಕಾದ ಸ್ತೋತ್ರ, ಬದಲಾವಣೆ ನಮ್ಮಲ್ಲಿ ತಂದಿದ್ದಕ್ಕಾದ ಸ್ತೋತ್ರ. ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದಕರವಾಗಿ ಬಲಪಡಿಸಿ ನಡೆಸುತ್ತಿರುವುದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.